ನಿಗ್ರಹ ಅದು ಇನ್ನು ನಿರಂತರವಾಗಿ ಕಾರ್ಯಾಚರಣೆ ಮುಂದುವರೆದಿದೆ. ಸರ್ಕಾರಕ್ಕೆ ಸಂಭ್ರಮ, ರೀತಿ ಕುಟುಂಬಕ್ಕೆ ಸಂಕಟ. ಜನವರಿ 10ರಂದು ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾಗಿದೆ. ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ರೀತಿ ಕುಟುಂಬದ ವಾರಗಳೇ ಉಳಿದಿದ್ದಾವೆ. ಅಂದರೆ ಅವರು ಸರ್ಕಾರ ಒಪ್ಪಿಸಿ 8 ದಿನಗಳು ಕಳೆದರೂ ಕೂಡ ಕುಟುಂಬಕ್ಕೆ ಪರಿಹಾರ ಇಲ್ಲ. ಕುಟುಂಬಕ್ಕೆ ಪರಿಹಾರ ಯಾವಾಗ ಕೊಡುತ್ತೆ? ಯಾವಾಗ ನಿಧಿಯ 5ನೇ 1 ಭಾಗವನ್ನು ಕೊಡ್ತೀರಿ ಜಿಲ್ಲಾಡಳಿತದವರೇ, ಡಿ ಸಿ ಅವರೇ? ಅವತ್ತು ಓಡೋಡಿ ಬಂದರೆ ಹಾಗೆ ನಿಧಿ 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 ಅಂತೇಳಿ. ಏನು ಪೊಲೀಸ್ ಬಂದಿದ್ದೇನು, ತಹಶೀಲ್ದಾರ್ ಬಂದಿದ್ದೇನು, ಪ್ರವಾಸೋದ್ಯಮ ಇಲಾಖೆ, ಪುರಾತತ್ವ ಇಲಾಖೆಯವರು ಏನು ಸನ್ಮಾನ ಮಾಡಿದ್ದೇನೋ, ಶಾಲ್ ಹೊಚ್ಚಿದ್ದೇನೋ, ಏನು ಕೊಟ್ರಿ ಆ ಕುಟುಂಬಕ್ಕೆ? ಬೇರೆಯವ್ರು ಯಾರಾದರೂ ಆಗಿದ್ರೆ ಕೊಡ್ತಾ ಇರಲಿಲ್ಲರಿ, ಮಾರ್ಕೊಂಡು ತಿಂದುಬಿಡ್ತಿದ್ರು. ನಿಧಿ ಇದೇ ಸಿಕ್ಕಿದ್ದು ಫಸ್ಟ್ ಅಲ್ಲ, ಬೇರೆ ಬೇರೆ ಕಡೆನೂ ಸಿಕ್ಕಿದ್ದಾವೆ. ಮನೆ ಪಾಯ ಆಗಿರುವಾಗ ಆಗ ಸಿಕ್ಕಂಥವ್ರು ಏನೋ ಆ ಹುಡುಗ ಬಂದು ಅಮ್ಮ ಅಮ್ಮ ಹಿಂಗೆ ಸಿಕ್ತು ಅಂಥೇಳಿ ಬಂದ. ಪಾಪ ಅವ್ರು ಬಡವರಿದ್ದರೂ ಕೂಡ ಅದು ನಿಧಿ ಅಂಥೇಳಿ ಅಧಿಕಾರಿಗಳ ಗಮನಕ್ಕೆ ತಂದರು. ಆರಂಭದಲ್ಲಿ ಪಂಚಾಯತವರಿಗೆ ವಿಚಾರವನ್ನು ಮುಟ್ಟಿಸಿದರು. ಬೇರೆಯವರಾಗಿದ್ದರೆ ಖಂಡಿತವಾಗಲೂ ಕೊಡ್ತಾ ಇರಲಿಲ್ಲ. ನಿಯಮದಲ್ಲಿದೆ 5ನೇ 1 ಭಾಗ, ಸುಮಾರು ಒಂದು 15 ಲಕ್ಷ ರೂಪಾಯಿ ಆ ಕುಟುಂಬಕ್ಕೆ ಕೊಡಬೇಕು. ಯಾಕಂದರೆ 65 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಆಭರಣಗಳು ಸಿಕ್ಕಿದ್ದಾವೆ. ಅವರು ಬಡವರಿದ್ದಾರೆ. ಆ ಕುಟುಂಬಕ್ಕೆ ಶಾಶ್ವತವಾದಂಥ ಪರಿಹಾರ ಕೊಡಬೇಕು ಜಿಲ್ಲಾಡಳಿತ. ಭರವಸೆ ಮಾತ್ರ ಕೊಟ್ಟಿದ್ದಾರೆ, ಲಿಖಿತ ರೂಪದಲ್ಲಿ ಕೊಡಿ ಅಂತ ಕುಟುಂಬ ಕೇಳ್ತಾ ಇದೆ. ಅವರಿಗೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯವ್ರ ಫೋನಲ್ಲಿ ಹೇಳಿದರು, ಡಿ ಸಿ ಅವರು ಹೇಳಿದರು, ಸಚಿವರು ಹೇಳಿದರು. ಹಾಗಾಗಿನೇ ಸರ್ಕಾರ ಏನಿದೆ ಅಥವಾ ಅಧಿಕಾರಿಗಳಿದಾರಲ್ಲ ಅಲ್ಲಿ, ನೀವು ಅವರ ಮುಗ್ಧ ಮನಸ್ಸನ್ನು ದುರುಪಯೋಗ ಮಾಡ್ಕೋಬೇಡಿ. ನಿಧಿ ಸಿಕ್ಕ ಹಿನ್ನೆಲೆ ನಿಂತು ಹೋಗಿದೆ ರೀತಿ ಮನೆ ಕೆಲಸ. ನೋಡಿ, ಮನೆ ಕೆಲಸ ನಿಂತ್ಕೊಂಡು ಹೋಗ್ಬಿಟ್ಟಿದೆ. ಸಹೋದರನ ಆಸರೆಯಲ್ಲಿ ಕಾಲ ಕಳೀತಾ ಇದೆ ಕುಟುಂಬ. ಇದ್ದ ಜಾಗದಲ್ಲಿ ಮನೆ ಕಟ್ಟೋಕೆ ಅವಕಾಶನೂ ಕೂಡ ಇಲ್ಲ. ಬೇರೆ ಸ್ಥಳದಲ್ಲಿ ಮನೆ ನಿರ್ಮಾಣದ ಸುಳಿವು ಕೂಡ ಇಲ್ಲ. ಕಣ್ಣೀರು ಹಾಕ್ತಾ ಇದೆ ರೀತಿ ಕುಟುಂಬ. ಪ್ರಾಮಾಣಿಕವಾದಂಥ ಕುಟುಂಬ ರೀ ಅದು. ನೋಡಿ ಆ ಹುಡುಗ ಹೆಂಗೆ ಕಾಣಿಸ್ತಾನೆ, ಅಮಾಯಕ ಅವನು, ಮುಗ್ಧರಿ ಅವನು. ಅಮ್ಮ 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 ಬಂಗಾರ ಅಂತ ಬಂದೋಡಿ. ಬೇರೆ ಯಾರಾದರೂ ಆಗಿದ್ರೆ ಆಗಲೇ ತಿಂದು ತೇಗಿ ಮೋಜು ಮಸ್ತಿ ಮಾಡಿ ಕಾರು ಆಭರಣ ಎಲ್ಲ ತೊಗೊಂಬಂದ್ಬಿಡೋರು. ಉತ್ಖನನ ಅಬ್ಬರದಲ್ಲಿ ರಿತ್ತಿ ಕುಟುಂಬವನ್ನು ಜಿಲ್ಲಾಡಳಿತ ಕಡೆಗಣಿಸ್ತಾ ಜನ ಕೇಳೋ ಪ್ರಶ್ನೆಗಳಿಗೆ ಕಂಗಾಲಾಗಿದ್ದಾರೆ ಕುಟುಂಬದವರು. ಅಧಿಕಾರಿಗಳು ಏನು ನೀವು ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀರಿ, ನಿಮ್ಮ ಹತ್ರ ಏನಾದರೂ ಬರ್ಸ್ಕೊಂಡ್ರಾ? ಗ್ರಾಮಸ್ಥರ ಪ್ರಶ್ನೆಗೆ ಉತ್ತರ ಇಲ್ಲದೆ ತಾಯಿ ಮಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ನೋಡಿ, ಆ ಮನೆ ಕಟ್ಟೋಕ್ಕೆ ಶುರು ಮಾಡಿದ್ರು ಅವರು, ಅಲ್ಲಿ ಬಿಟ್ಟರು, ಬೇರೆ ಕಡೆ ಇದ್ದಾರೆ ಈಗ ಅವರು. ಹಾಗಾಗಿ ಏನು ವ್ಯವಸ್ಥೆ ಮಾಡ್ತೀರಿ ಮೊದಲು ಹೇಳಿ. ಯಾರ್ಯಾರಿಗೋ ಮನೆ ಕೊಡ್ತಾರೆ ಸರ್ಕಾರ, ಇಂಥವ್ರಿಗೆ ಕೊಡಬೇಕಲ್ಲ, ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಇವ್ರಿಗೆ. ಯಾಕಂದರೆ ನಿಮ್ಗೆ ಆ ಸರ್ಕಾರದ ಖಜಾನೆಗೆ ಕೊಟ್ಟಿದ್ದಾರೆ ಇವರು. ಅವರು ಸ್ವಂತವಾಗಿ ಬಳಸಿಕೊಳ್ಳಲಿಕ್ಕೆ ನಿಯಮದಲ್ಲಿ ಕಾನೂನುಗಳಲ್ಲಿ ಅವಕಾಶ ಇಲ್ಲದೇ ಇದ್ದರೂ ಕೂಡ ಬಳಸ್ಕೋಬೋದಾಗಿತ್ತು. ನಮ್ಮ ಜಾಗದಲ್ಲಿ ಸಿಕ್ಕಿದ್ರಿ, ನಾವ್ಯಾಕೆ ಕೊಡೋ ಸರ್ಕಾರಕ್ಕೆ? ಅಲ್ಲ, ಗೊತ್ತಾದರೆ ಬೇರೆ, ಅದು ಗೊತ್ತಾದರೆ ಕೇಸ್ ಆಗುತ್ತೆ, ಅವ್ರು ಕೊಡಲೇಬೇಕಾಗುತ್ತೆ. ಗೊತ್ತಿಲ್ಲದೇನೆ ಅವರವರೇ ಅದನ್ನು ಮಾರಿ ದುಡ್ಡನ್ನು ಅವ್ರು ತೆಗೆದುಕೊಂಡು ಬಂದು ಭವ್ಯವಾದಂಥ ಬಂಗಲೆ ಹಾಕೋಬೋದಾಗಿತ್ತು. ಆದರೆ ಬೇಡ, ಹಂಗೆ ಮಾಡಿದರೆ ತಪ್ಪಾಗುತ್ತೆ. ಆ ಪ್ರಾಮಾಣಿಕತೆಯನ್ನು ಮೆರೆದ್ರವರು ಅದನ್ನು ಇವರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು ಆ ರೀತಿ ಕುಟುಂಬಕ್ಕೆ ಆದಷ್ಟು ಬೇಗ ಒಂದು ವ್ಯವಸ್ಥೆ ಮಾಡಬೇಕು. ಒಂದು ಮನೆ ಕೊಡಿ, ಸರ್ಕಾರದಿಂದ ಗ್ರ್ಯಾಂಟ್ ಹಾಕಿ, ಅವ್ರಿಗೆ ಒಂದು ಜಾಗ ಕೊಡಿ ಅವ್ರಿಗೆ. ಅಲ್ಲಿ ಬೇಡ, ಅಲ್ಲಿ ನೀವು ಉತ್ಖನನ ಮಾಡ್ತೀರ, ಅಲ್ಲಿ ಮಾಡ್ಕೊಳ್ಳಿ, ಅಲ್ಲಿ ಆಗಿರಿ, ಮತ್ತೇನೋ ಸಿಗ್ಬೋದೇನು. ಆದರೆ ಕುಟುಂಬ ಬೀದಿಗೆ ಬಿದ್ದಿದೆ. ಕೊಟ್ಟಿದ್ದೆ ತಪ್ಪಾಯ್ತಾ? ಹಾಗಾದರೆ ಇಲ್ಲಾಂದರೆ ಅವ್ರ ಬಂಗಾರ ಅವ್ರಿಗೆ ವಾಪಸ್ ಕೊಟ್ಬಿಡಿ.